ಇನ್ನು ಒಂದು ಹೆಮ್ಮೆಯ ಸಂಗತಿ ಅಂತ ಅಂದ್ರೆ ನಮ್ಮ ಹೆಮ್ಮೆಯ ಪುತ್ರ ಶುಭಾಂಶು ಶುಕ್ಲಾ ಅವರನ್ನ ಮತ್ತೆ ಈಗ ನಾವು ಭೂಮಿಗೆ ಬರಮಾಡಿಕೊಳ್ಳುವಂತ ಸಂದರ್ಭ. ಹೌದು, 18 ದಿನಗಳ ಬಳಿಕ ಭೂಮಿ ಮೇಲೆ ಹೆಜ್ಜೆ ಇಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಶುಭಾಂಶು ಶುಕ್ಲಾ ಅಂಡ್ ಟೀಮ್. ಮಧ್ಯಾಹ್ನ 3:01 ಅಂತಂದ್ರೆ ಇನ್ನೇನು ಒಂದು 2-3 ನಿಮಿಷದಲ್ಲಿ ಸ್ಯಾಂಡಿಯಾಗೋ ಸಮುದ್ರದಲ್ಲಿ ಇಳಿಯುತ್ತೆ ನೌಕೆ ಅಥವಾ ಒಂದು ಕ್ಯಾಪ್ಸುಲ್. ಡ್ರ್ಯಾಗನ್ ನೌಕೆಯಿಂದ 4 ಈಗ ಭೂಮಿಗೆ ಇಳಿಯುವಂತ ಸಂದರ್ಭ. ನಾನೀಗ ತಾನು ಹೇಳಿದಾಗೆ 18 ದಿನಗಳ ಬಳಿಕ ISS ನಲ್ಲಿ 18 ದಿನಗಳ ವಾಸದ ಬಳಿಕ ಇದೀಗ ಭೂಮಿಗೆ ಸ್ಪರ್ಶವಾಗ್ತಾ ಇದೆ ಡ್ರ್ಯಾಗನ್ ನೌಕೆ. ಇದು ಭಾರತದ ಮಟ್ಟಿಗೆ ಬಹಳ ಹೆಮ್ಮೆಯ ಸಂದರ್ಭ ಕೂಡ ಹೌದು. ಹೀಗಾಗಿನೇ ಕೋಟ್ಯಾಂತರ ಭಾರತೀಯರು ಬಹಳ ಸೇಫ್ ಆಗಿ ಲ್ಯಾಂಡ್ ಆಗಲಿ ಅಂತ ಹೇಳ್ಕೊಂಡು ಪ್ರಾರ್ಥಿಸ್ತಾ ಇದ್ದಾರೆ. ಶುಭಾಂಶು ಶುಕ್ಲಾ ಸೇರಿದಂತೆ 4 ಗಗನಯಾನಿಗಳು 18 ದಿನಗಳ ಕಾಲ ISS ನಲ್ಲಿ ಸುಮಾರು 60ಕ್ಕಿಂತ ಹೆಚ್ಚಿನ ಅಧ್ಯಯನ ಹಾಗೆ ಪ್ರಯೋಗಗಳನ್ನು ಬಹಳ ಯಶಸ್ವಿಯಾಗಿ ನಡೆಸಿ ಈಗ ಭೂಮಿಗೆ ಬರ್ತಾ ಇರುವಂತಹ ಸಂದರ್ಭ. ನಾವು ಅದಕ್ಕೆ ಸಂಬಂಧಪಟ್ಟಾಗಿನ ಕೆಲವು ವಿಜುವಲ್ಸ್ ಅನ್ನ ಕೂಡ ನೋಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಾಗಿನ ಅತಿಥಿಗಳು ಕೂಡ ಇರ್ತಾರೆ. ಇದನ್ನ ವೈಜ್ಞಾನಿಕವಾಗಿ ಇದೆಲ್ಲ ಹೇಗೆ ಈ ಪ್ರೊಸೀಜರ್ಸ್ ನಡೀತಾ ಹೋಗುತ್ತೆ ಇದನ್ನ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ಬಾಹ್ಯಾಕಾಶ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ. ಗಿರೀಶ್ ಸರ್, ಈಗ ಕ್ಯಾಪ್ಸುಲ್ಗೆ ಸಂಬಂಧಪಟ್ಟ ಹಾಗಿನ ಪ್ಯಾರಾಚೂಟ್ಗಳು ಓಪನ್ ಆಗ್ತಾ ಇರೋ ಟೈಮ್ ಇದು. ಓಕೆ, ಫಸ್ಟ್ ಡ್ರೋಗ್ ಅಂತಿತ್ತು, 2 ಪ್ಯಾರಾಚೂಟ್ ಇತ್ತು. ಅದು ಸ್ಪೀಡ್ ಕಮ್ಮಿ ಮಾಡುತ್ತೆ. ಅದಾದ್ಮೇಲೆ ತದನಂತರ ಈ ಮೇನ್ 4 ಪ್ಯಾರಾಚೂಟ್ ಓಪನ್ ಆಗುತ್ತೆ. ಒಂದೇ ಸಲ 4 ಚಿಕ್ಕದ್ ಬಿಟ್ಟು ಒಂದೇ ಸಲ 4 ಓಪನ್ ಆಗ್ಬಿಟ್ರೆ ಏನಾಗುತ್ತೆ, ಆ ಗಾಳಿಗೆ ಹರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಸ್ಟ್ 2 ಚಿಕ್ಕದು ಓಪನ್ ಮಾಡ್ತಾರೆ, ಅದಾದ್ಮೇಲೆ ಈ ದೊಡ್ಡ ಪ್ಯಾರಾಚೂಟ್ 4 ಓಪನ್ ಆಗುತ್ತೆ. ಓಕೆ, ಸೊ ಆ ಸ್ಪೀಡ್ ಅನ್ನ ಈಗ ಕಮ್ಮಿ ಮಾಡ್ತಾ ಮಾಡ್ತಾರೆ, ಸ್ಟೆಪ್ ಬೈ ಸ್ಟೆಪ್ ಕಮ್ಮಿ ಮಾಡ್ತಾರೆ. ಸರ್, ಒಂದು ಅಂದಾಜಿನ ಪ್ರಕಾರ ಗುರುತ್ವಾಕರ್ಷಣ ಬಲಕ್ಕೆ ಆ ನೌಕೆ ಎಂಟರ್ ಆದಂತ ಸಂದರ್ಭದಲ್ಲಿ ಎಷ್ಟು ಸ್ಪೀಡ್ ಇರುತ್ತೆ ಆ ನೌಕೆದು ಅಥವಾ ನೋಡಿ, ಫಸ್ಟ್ ಸ್ಟಾರ್ಟಿಂಗ್ 28,000 km/h ಸ್ಪೀಡ್ ಇಂದ ಡೌನ್ ಆಗುತ್ತೆ. ಈಗ 4 ಓಪನ್ ಆಗಿದೆಯಲ್ಲ, ಇದು ಸುಮಾರು 192 km/h ಅಲ್ಲಿ ಸ್ಪೀಡ್ ಬರ್ತಾ ಇರುತ್ತೆ. ಇದು ಬರ್ತಾ ಬರ್ತಾ ಈಗ ಏನಾಗುತ್ತೆ ಅಂದ್ರೆ ಇದೊಂದು 5-6 ನಿಮಿಷ ಹಿಂಗ್ ಬಂದಿರುತ್ತೆ. ಇದು 2 ಮಿನಿಟ್ಸ್ ಇದೆ ಅಂತ ಕಾಣುತ್ತೆ. ಇದು ಬರ್ತಾ ಇದು ಇನ್ನೂ ಕಮ್ಮಿ ಆಗ್ತಾ ಆಗ್ತಾ ಹೋಗುತ್ತೆ. ಆಲ್ಮೋಸ್ಟ್ 24 km/h ಸ್ಪೀಡಿಗೆ ಬರುತ್ತದು. ಅದು ಬಂದ ಮೇಲೆ ಅದು ಸ್ಪ್ಲಾಶ್ ಡೌನ್ ಆಗುತ್ತೆ. ಆಲ್ಮೋಸ್ಟ್ ಸ್ಪ್ಲಾಶ್ ಡೌನ್ಗೆ 0 ಸ್ಪೀಡಲ್ಲಿ ಆಲ್ಮೋಸ್ಟ್ ನಿಲ್ಲಿಗೆ ಬಂದ್ಬಿಡುತ್ತೆ. ಸ್ಪ್ಲಾಶ್ ಡೌನ್ ಅಂದ್ರೆ ನೀರ್ ಮೇಲೆ ಬಂದು ಬೀಳುತ್ತೆ. ಅದು ತೇಲ್ತಾ ಇರುತ್ತೆ. ಅದು ಕ್ಯಾಪ್ಸುಲ್ ಕೆಳಗಡೆ ಪ್ಲೇಟ್ಸ್ ಇರುತ್ತೆ, ಈ ಅಬ್ಲೇಟಿವ್ ಪ್ಲೇಟ್ಸ್, ಅದ್ರ ಮೇಲೆ ತೇಲ್ತಾ ಇರುತ್ತೆ ಅದು ಕ್ಯಾಪ್ಸುಲ್. ಸೊ ಇದು ಬಿದ್ದಿದ ತಕ್ಷಣ ಈಗ ಏನ್ ಮಾಡುತ್ತೆ, ಒಂದು ಟೀಮ್ ಬರುತ್ತೆ. ಫಸ್ಟ್ ಎಲ್ಲ ಚೆಕ್ ಮಾಡುತ್ತೆ, ಯಾಕಂದ್ರೆ ಅದರಲ್ಲಿ ಫ್ಯೂಯಲ್, ಲೆಫ್ಟ್ ಓವರ್ ಫ್ಯೂಯಲ್ ಎಲ್ಲ ಇರುತ್ತೆ ಅದ್ರ ಬಾಡಿ ಮೇಲೆ. ಸೊ ಅದೆಲ್ಲ ನೋಡ್ತಾರೆ, ಕ್ಲೀನ್ ಮಾಡ್ತಾರೆ. ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಶಿಪ್ ಬಂದು ಅದನ್ನ ಚೈನ್ ಹಾಕಿ ಆಯಿಸ್ಟ್ ಅಂತ ಹಾಕ್ಬಿಟ್ಟು ಒಂದು ನೆಟ್ಗೆ ಇಡ್ತಾರೆ ಆ ಶಿಪ್ ಮೇಲೆ. ಆಮೇಲೆ ಅವ್ರನ್ನ ಹುಷಾರಾಗಿ ಇಳಿಸ್ಕೊಂಡು ಮತ್ತೆ ಅವ್ರನ್ನೆಲ್ಲ ಮೆಡಿಕಲ್ ಚೆಕಪ್ ಮಾಡಿ ಅವ್ರನ್ನ ಮತ್ತೆ ಮೆಡಿಕಲ್ ಸೆಂಟರ್ಗೆ ಶಿಫ್ಟ್ ಮಾಡ್ತಾರೆ. 7 ದಿನ ಅವ್ರಿಗೆ ಒಂದು ರೀತಿ ಕ್ವಾರಂಟೈನ್ ಇದ್ದಾಗ 4 to 7 days ಕ್ವಾರಂಟೈನ್. ಬಿಕಾಸ್ ಇವ್ರು ಹೋಗಿರೋದು ಬರೀ 18 days ಇರೋದ್ರಿಂದ 4 to 7 days ಕ್ವಾರಂಟೈನ್ ಅಲ್ಲಿ ಇಡ್ತಾರೆ. ಸರ್, ಈಗ ಈ ಗುರುತ್ವಾಕರ್ಷಣ ಬಲಕ್ಕೆ ಅಥವಾ ನಮ್ಮ ಪರಿಸರಕ್ಕೆ ಅದು ಬಂದಂತ ಸಂದರ್ಭದಲ್ಲಿ ಬಹಳ ಹೀಟ್ ಎಕ್ಸ್ಪೋಜರ್ ಆಗುತ್ತೆ ಅನ್ನೋದನ್ನ ಕೇಳ್ಪಡ್. 1600 ಡಿಗ್ರಿ ಸೆಲ್ಸಿಯಸ್ ಅದೇನ್ ಸರ್, ಅದು ಹೇಗದು? ಈಗ ಒಂದು 50 ರಿಂದ 80 ಕಿಲೋಮೀಟರ್ ಇದ್ದಾಗ ಈ ಭೂಮಿ ಮೇಲ್ಗಡೆ ಅವಾಗ ಏನಾಗುತ್ತೆ, ಅದು ಸ್ಪೇಸ್ ಕ್ರಾಫ್ಟ್ ಬರುತ್ತಲ್ಲ, ಆ ಕೆಳಗಡೆ ಒಂದು ಬೇಸ್ ಇರುತ್ತೆ. ಆ ನೋಸ್ ಪಾಯಿಂಟ್ ಆಗಿರಲ್ಲ, ನೋಸ್ ಮೇಲಿರುತ್ತೆ, ಕೆಳಗಡೆ ಬೇಸ್ ಪಾಯಿಂಟ್ ಆಗಿರುತ್ತೆ. ಆ ಬೇಸ್ ಏನಾಗುತ್ತೆ, ಆ ಏರ್ ಪ್ರೆಷರ್ ಇರುತ್ತಲ್ಲ ಅದನ್ನ ಒತ್ತುತ್ತೆ. ಏರ್ ಡೆನ್ಸಿಟಿ ಮಾಲಿಕ್ಯೂಲ್ಸ್ ಇರುತ್ತೆ. ಆ ಏರ್ ಮಾಲಿಕ್ಯೂಲ್ಸ್ ನ ಒತ್ತಿದಾಗ ಒಂದು ಪ್ರೆಷರ್ ಕ್ರಿಯೇಟ್ ಒಂದು ಕುಷನ್ ತರ ಕ್ರಿಯೇಟ್ ಆದಾಗ ಏನಾಗುತ್ತೆ, ತುಂಬಾ ಹೀಟ್ ಜನರೇಟ್ ಆಗುತ್ತೆ. ಆ ಹೀಟ್ ಎಷ್ಟು ಅಂದ್ರೆ ಸುಮಾರು 1600ರಿಂದ ಹತ್ತತ್ರ 3000 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುತ್ತೆ. ಆ ಸೆಂಟಿಗ್ರೇಡ್ ಅರ್ಧ ಸೂರ್ಯನ ಟೆಂಪ್ರೇಚರೇ ಇರುತ್ತೆ. ಅದೇನಾಗುತ್ತೆ, ಆ ಸುತ್ತಲೂ ತುಂಬಿಕೊಳ್ಳುತ್ತದು.
ಆ ಹೀಟ್ ಏನಾಗುತ್ತೆ, ಆ ಗ್ಯಾಸ್ ಅಷ್ಟು ಹೀಟ್ ಆದಾಗ ಅದಕ್ಕೆ ಪ್ಲಾಸ್ಮಾ ಅಂತ ಒಂದು ಸ್ಟೇಜ್ ಕನ್ವರ್ಟ್ ಆಗುತ್ತೆ. ಆ ಪ್ಲಾಸ್ಮಾ ಏನಾಗುತ್ತೆ ಸುತ್ತಲೂ ಸುತ್ಕೊಳ್ಳುತ್ತೆ ಆ ಸ್ಪೇಸ್ ಕ್ರಾಫ್ಟ್ ಸುತ್ತಲೂ. ಅವಾಗ ಏನಾಗುತ್ತೆ ಕಮ್ಯುನಿಕೇಶನ್ಸು ಕಟ್ ಆಗುತ್ತೆ. ಒಂದು 6-7 ನಿಮಿಷ ಆ ಥರ ಆ ಒಂದು ಫೇಸ್ ಇಸ್ ದಿ ಮೋಸ್ಟ್ ಟಫೆಸ್ಟ್ ಫೇಸ್. ಅದು ಬರಬೇಕಾದ್ರೆ ಒಂದು ಬೂಮ್ ಸೌಂಡ್ ಬರುತ್ತೆ, ಅಂದ್ರೆ ಸಾನಿಕ್ ಬೂಮ್ ಅಂತಾರೆ, ಅಂದ್ರೆ ಡಮ್ ಅಂತ ಒಪ್ಕೊಂಡಾಗ ಅವಾಗ್ಲೇ ಗೊತ್ತಾಗ್ಬಿಡುತ್ತೆ ಇದು ಬರ್ತಾ ಇದೆ ಅಂತ. ಆಮೇಲೆ ಏನಾಗುತ್ತೆ 2 ಸ್ಮಾಲ್ ಪ್ಯಾರಾಚೂಟ್ ಓಪನ್ ಆಗುತ್ತೆ, ಅವಾಗ ಸ್ಪೀಡು ಕಮ್ಮಿ ಮಾಡುತ್ತೆ. ಆ 2 ಪ್ಯಾರಾಚೂಟ್ ಒಂದು 3-4 ನಿಮಿಷ ಆದ್ಮೇಲೆ ಆ 2 ಪ್ಯಾರಾಚೂಟ್ ಆಲ್ಮೋಸ್ಟ್ ಕಟ್ ಆಗ್ತಾ ಹೋಗುತ್ತೆ. ಅವಾಗ ದೊಡ್ಡ ಪ್ಯಾರಾಚೂಟ್ ಓಪನ್ ಆಗುತ್ತೆ. ಆ ದೊಡ್ಡ ಪ್ಯಾರಾಚೂಟ್ ಓಪನ್ ಆದಾಗ ಕಂಪ್ಲೀಟ್ ಸ್ಪೀಡ್ ಕಟ್ ಡೌನ್ ಮಾಡಿ ಕೊನೆಗೆ ಇಳಿಸುತ್ತೆ. ಓಕೆ, ವಾವ್, ವೆರಿ ನೈಸ್. ಇದನ್ನೆಲ್ಲ ನಾವು ನೋಡುವಂತ ಸಂದರ್ಭದಲ್ಲಿ ಅದು ಹೇಗೆ ಆ ಪ್ರೊಸೀಜರ್ಸ್ ಒಂದಾದ ನಂತರದಲ್ಲಿ ಒಂದೊಂದು ಫಾಲೋ ಆಗ್ತಾ ಬರುತ್ತೆ ಅನ್ನುವಂಥದ್ದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆಮೇಲೆ ನೋಡಿ, ಭಾರತದಲ್ಲೂ ಕೂಡ ಬಹುಶಃ ಉತ್ತರ ಪ್ರದೇಶದಲ್ಲೇ ಅಂತ ಕಾಣಿಸುತ್ತೆ, ಯಾಕಂದ್ರೆ ಶುಭಾಂಶು ಶುಕ್ಲಾ ಅವರು ಆ ಭಾಗದವರೇ. ಅಲ್ಲೂ ಕೂಡ ಲಕ್ನೋದಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು, ಇದು ಹೇಗೆ ಲ್ಯಾಂಡ್ ಆಗುತ್ತೆ ಏನು ಎತ್ತ ಅನ್ನುವಂಥದ್ದನ್ನೆಲ್ಲ ನೋಡೋಕೆ, ಈ ಸ್ಪ್ಲಾಶ್ ಡೌನ್ ಆಗುವಂಥ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡಿ. ಅವ್ರ ತಂದೆ ತಾಯಿ ಅವರ ಕುಟುಂಬಸ್ಥರು ಎಲ್ಲ ಒಂದು ರೀತಿ ಬಹಳ ಕಣ್ಣೀರು ಹಾಕೊಂಡು ನೋಡ್ತಾ ಇದ್ದಾರೆ, ಒಂದು ರೀತಿ ಸಂತೋಷದ ಕಣ್ಣೀರದು. ಎಲ್ಲ ಚಪ್ಪಾಳೆ ತಟ್ಟೋ ಮುಖೇನವಾಗಿ ಶುಭಾಂಶು ಅವರನ್ನ ಈಗ ಭೂಮಿಗೆ ನಾವು ರಿಸೀವ್ ಮಾಡ್ಕೊಳ್ತಾ ಇರುವಂಥ ಸಂದರ್ಭ. ಯಾಕಂತಾರೆ ನಮ್ಮ ಜೊತೆಗೆ ಗಿರೀಶ್ ಲಿಂಗಣ್ಣ ಸರ್ ಹೇಳದ ಹಾಗೆ ಇದೆಲ್ಲ ಒಂದು ಟಫೆಸ್ಟ್ ಒಂದು ಪ್ರೊಸೀಜರ್. ಇದು ಭೂಮಿಗೆ ಬಂದಿಳಿಯುವಂಥ ಸಂದರ್ಭದಲ್ಲಿ ಇಲ್ಲಿನ ವಾತಾವರಣಕ್ಕೆ ಆ ನೌಕೆ ಒಗ್ಗಿಕೊಳ್ಳುವಂಥ ಸಂದರ್ಭ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಪ್ರೊಡ್ಯೂಸ್ ಆಗುವಂಥ ಉಷ್ಣಾಂಶ ಇರುತ್ತಲ್ಲ, ಅದು ಬಹಳ ಟಫೆಸ್ಟ್ ಆದಂಥ ಒಂದು ಸಿಚುವೇಶನ್. ಅದನ್ನ ಮೀರಿ ಈಗ ನೌಕೆ ಸಮುದ್ರದ ಮೇಲೆ ಬಂದು ಇಳಿಯುವಂಥ ಸಂದರ್ಭ, ಆ ಸಂದರ್ಭವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸ್ಪೀಡ್ ನಾವು ಆಗ್ತಾನೆ ಹೇಳಿದಾಗೆ ಸುಮಾರು 26,000 km/h ಅನ್ನುವ ಆ ಮಟ್ಟಿಗಿನ ಸ್ಪೀಡ್ ನಲ್ಲಿ ಇರುತ್ತೆ ನೌಕೆ. ಅದು ಭಾರತದ ಭೂಮಿಗೆ ಬರುವಂತ ಸಂದರ್ಭದಲ್ಲಿ ಆ ಸ್ಪೀಡ್ ಅನ್ನ ಹಂತವಾಗಿ ಕಂಟ್ರೋಲ್ ಮಾಡುವಂತ ಟಾಸ್ಕ್ ಇರುತ್ತಲ್ಲ, ಅದೇ ಇಲ್ಲಿ ಬಹಳ ಟಾಸ್ಕ್, ಬಹಳ ಒಂದು ಕಷ್ಟಕರವಾದಂತ ಒಂದು ಟಾಸ್ಕ್. ಟಚ್ ಆಗ್ಬೇಕಾದ್ರೆ 7 meters/s ಬಂದ್ಬಿಡುತ್ತೆ ಸ್ಪೀಡ್. 7 meters/s ಬಂದು ನೀರಿಗೆ ಟಚ್ ಆಗುತ್ತೆ. ಸೊ ಈ 4 ಪ್ಯಾರಾಚೂಟ್ ಓಪನ್ ಆಗಿರೋದು ಆಲ್ಮೋಸ್ಟ್ ಒಂದು 2.5-3 ನಿಮಿಷ ಮುಂಚೆ ಅನ್ಸುತ್ತೆ. ಸೊ ದಿಸ್ ವಿಲ್ ರೆಡ್ಯೂಸ್ ಇಟ್ ಟು 7 meters/s. 7 meters/s ಅಲ್ಲಿ ಬಂದು ನೀರು ಟಚ್ ಆಗುತ್ತೆ ಈಗ. ಸೊ ಆ ಒಂದು ಫೇಸ್ 50 to 80 kilometers ಅವರು ಯಾವಾಗ ದಾಟ್ಬಿಡ್ತಾರಲ್ವಾ, ದೆನ್ ಇಟ್ ಇಸ್ ಅ ಸೇಫ್ ಫೇಸ್, ಬರ್ತಾರೆ ನೀಟಾಗಿ. ಸೊ ಕಲ್ಪನಾ ಚಾವ್ಲಾ ಅವರು ಆಗಿದ್ದಂತ ದುರಂತ. ಜಸ್ಟ್ ಒಂದು ಸೆಕೆಂಡ್ ಸರ್, ಅವರ ತಂದೆ ಮಾತನಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. शुभांशु के परिवार वाले मौजूद हैं, फिलहाल अभी बोलने को तैयार नहीं है, क्योंकि जो एक अरे मनीष भैया आईडी लगाइए भैया थोड़ा सा आराम से ना दो भैया. इनकी करो इनकी. सर 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 एक मिनट सर. शुभांशु शुक्ला जी धरती पर वापस आ गए हैं, कैसे देखते हैं? धन्यवाद है, ईश्वर को धन्यवाद है, हम बहुत आभारी हैं. ಸೊ ಇದು ನಾವು ಅವ್ರ ತಂದೆ ತಾಯಿ ಕುಟುಂಬಸ್ಥರು ಅವರಿಗೆಲ್ಲ ಲೈವ್ ಆಗಿ ಇದನ್ನ ನೋಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿತ್ತು. ಸಹಜವಾಗರೆಲ್ಲ ಬಹಳ ಖುಷಿಯಲ್ಲಿದ್ದಾರೆ. ಆಮೇಲೆ ಈಗಲೂ ಕೂಡ ಒಂದು ಆತಂಕ ಅನ್ನುವಂಥದ್ದು ಇದ್ದೇ ಇರುತ್ತೆ, ಆರೋಗ್ಯ ಹೇಗಿದೆಯೋ ಮತ್ತೊಂದು ಅನ್ನುವಂಥದ್ದು, ಈ ಪ್ರೊಸೀಜರ್ಸ್ ಎಲ್ಲ ಬಹಳ ಕ್ಲಿಯರ್ ಆಗಿ ಆಗಿದೆಯಾ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಅವ್ರು ಸ್ವಲ್ಪ ಗೊಂದಲದಲ್ಲಿರುವಂಥ ಸಂದರ್ಭ. ಆ ನಂತರದಲ್ಲಿ ಬಹುಶಃ ಅವರು ಯಾವ ರೀತಿಯಾಗಿ ಸಂಭ್ರಮವನ್ನು ಹಂಚ್ಕೊಂಡ್ರು ಅನ್ನುವಂಥನ್ನ ನಾವು ನೋಡ್ಬೋದಾಗಿರುತ್ತೆ ಅಂತ ಕಾಣಿಸುತ್ತೆ. ನಾವು ಈ ಪ್ರೊಸೀಜರ್ನ ಇಷ್ಟೊಂದು ನಿಗಾ ಇಟ್ಟು ಪ್ರಾರ್ಥನೆ ಮುಖೇನವಾಗಿ ಸೇಫ್ ಆಗಿ ಬರಲಿ ಅಂತ ಹೇಳಿ ಒಂದು ಕಾಳಜಿಯಿಂದ ನಾವು ಯಾಕೆ ನೋಡ್ತಾ ಇದ್ದೀವಿ ಅಂತ ಅಂದ್ರೆ, ಹಿಂದೆ ಕೆಲವೊಂದು ಸಂದರ್ಭದಲ್ಲಿ ಅನಾಹುತಗಳಾಗಿರುವಂಥದ್ದನ್ನ ನಾವು ನೋಡ್ತಿದ್ವಿ. ಮಿನಿಸ್ಟರ್ ಮಾತನಾಡ್ತೀವಿ. After that is accomplished, which would go on for about maybe nearly 2 weeks, till about 12th or 13th of April, then they'll start preparations for returning home in case of Shubhashu to return back to India. So that could be around 14th or 15th, the preparations will begin. And as of now, we speculate that he should be with us over here on the 17th of August.
जैसा मैंने कहा कि विश्व के लिए ये गर्व का पल तो है ही है, भारत के लिए एक अद्भुत आनंद का पल कि भारत मां का एक सुपुत्र आज कामयाबी से लौटा है, एक ऐसे प्रयोग से, एक ऐसी यात्रा से जिसमें बहुत सारे ऐसे एक्सपेरिमेंट्स किए गए जो पहले कभी ना किए गए थे, लेकिन जिनका समस्त मानव जाति के लिए महत्व रहेगा। और जैसे मोदी जी हमें हमेशा सिखाते हैं वसुदेव कुटुंबकम, और साथ ही साथ हमें याद करवाते हैं कि भारत को विश्व बंधु बन करके अपनी भूमिका निभानी है। आज वास्तव में विश्व बंधु के रूप में शुभांशु ने हमारी तर्जुमानी करते हुए वो काम वहाँ अंजाम दिया है, और ये कह सकते हैं कि अंतरिक्ष में एक स्थायी स्थान भारत को आज स्थापित करने का अवसर भी रहा, सफलता भी रही। एंड एज आई सेड, अरे वो यहाँ पर उस केक को अबे यार वायर उलझ गया। भैया भैया इधर आइए थोड़ा। ನಾವಿಲ್ಲಿ ನೋಡ್ತಾ ಇದೀವಲ್ಲ, ಒಂದ್ ಕಡೆ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು, ನಮ್ಮ ಮಿನಿಸ್ಟ್ರಿ ಆಫ್ ಸ್ಪೇಸ್ಗೆ ಸಂಬಂಧಪಟ್ಟ ಹಾಗಿನ ಸಚಿವರು, ಮುಂದೆ ಭಾರತ ಈ ರೀತಿಯಾದಂಥ ಹಲವು ಪ್ರಯೋಗಗಳನ್ನು ನಡೆಸುವಂಥ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂಥ ಸಂದರ್ಭ, ಮಾನವ ಸಹಿತವಾಗಿ ಗಗನಯಾತ್ರವನ್ನ ಮಾಡುವಂಥ ನಿಟ್ಟಿನಲ್ಲಿ ಇದು ಬಹಳ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ರು. ಹೌದು, ಶುಭಾಂಶು ಶುಕ್ಲಾ ಅವರ ಅನುಭವ, ಅವರ ಒಂದು ನೇತೃತ್ವದಲ್ಲೇ ಮುಂದೆ ಈ ಥರ ಅಂತ ಜರ್ನಿಗಳು ಆರಂಭ ಆಗೋದಕ್ಕೂ ಕೂಡ ಇದೊಂದು ಅನುಕೂಲ ಆಗುತ್ತೆ. ಆಮೇಲೆ ಈಗ ನಾವು ನೋಡ್ತಾ ಇದೀವಲ್ಲ, ಅವರ ಪೋಷಕರು ದಯಾಳ್ ಶುಕ್ಲಾ ಜೊತೆಗೆ ಅವರ ತಾಯಿ ಆಶಾ ಶುಕ್ಲಾ ಅವರು, ಆಮೇಲೆ ಕಾಮನಾ ಶುಕ್ಲಾ ಅವರ ಪತ್ನಿ, ಇವರೆಲ್ಲ ಬಹಳ ಖುಷಿಯನ್ನ ವ್ಯಕ್ತಪಡಿಸ್ತಾ ಇರುವಂತ ಸಂದರ್ಭ. ಆಮೇಲೆ ನಾನು ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ವಿ, ಇದು ಯಾಕೆ ಇದೊಂದು ಬಹಳ ಇಂಪಾರ್ಟೆಂಟ್ ಸಂದರ್ಭ ಆಗಿತ್ತು ಅಂತ ಅಂದ್ರೆ, ಹಿಂದೆ ಈ ರೀತಿಯಾದಂಥ ಒಂದು ಅನಾಹುತ ನಾವು ಹಿಂದೆ ನೋಡಿದ್ದೀವಿ. ಕಲ್ಪನಾ ಚಾವ್ಲಾ ಭೂಮಿಗೆ ಬಂದು ಇಳಿಯುವಂಥ ಸಂದರ್ಭದಲ್ಲಿ, ಇದೇ ರೀತಿಯಂಥ ಪ್ರೊಸೀಜರ್ ಸಂದರ್ಭದಲ್ಲಿ ಅವತ್ತು ದೊಡ್ಡ ಅನಾಹುತ ಆಗಿ 7 ಮಂದಿ ಅಲ್ವಾ ಸರ್, 7 ಮಂದಿ ಅಲ್ವ ಮೃತಪಟ್ಟಂಥದ್ದು. ಆ ರೀತಿಯ ಅಂತ ಒಂದು ಸನ್ನಿವೇಶ ಆಗಿತ್ತು. ಬಟ್ ಅವತ್ತಿನ ಲ್ಯಾಬ್ಸ್ ಏನಿತ್ತು, ಇವತ್ತು ಅದನ್ನ ನಮ್ಮಲ್ಲಿ ಇರುವಂತಹ ತಂತ್ರಜ್ಞಾನದ ಮುಖೇನವಾಗಿ ಹೇಗೆ ನಾವು ಅದನ್ನ ಮತ್ತೆ ಬಹಳ ಸೇಫ್ ಲ್ಯಾಂಡ್ ಆಗುವಂತ ನಿಟ್ಟಿನಲ್ಲಿ ನಾವು ಪ್ರಗತಿಯನ್ನ ಹೊಂದಿದ್ದೀವಿ, ಇದನ್ನ ನಾವು ನೋಡ್ತಾ ಹೋಗೋಣ. ಆಮೇಲೆ ಈಗ ಮೊನ್ನೆ ನಮ್ಗೆ ಈ ತರದೊಂದು ಅನುಭವ ನೋಡಕ್ ಸಿಕ್ಕಿದ್ದು ಅಂತಾನೆ ಸುನೀತಾ ವಿಲಿಯಮ್ಸ್ ಅವರು. ಬಹಳ ದಿನಗಳ ಕಾಲ ಅವರು ಸ್ಪೇಸ್ನಲ್ಲಿ ಅವರು ಕೂಡ ಸಿಕ್ಕಾಕೊಂಡಿರ್ತಾರೆ. ಆ ನಂತರದಲ್ಲಿ ಅವರನ್ನ ಕರೆತರುವಂತ ಸಂದರ್ಭ ಇತ್ತಲ್ಲ. ಬಟ್ ಅವತ್ತು ಅಮೆರಿಕಾದಲ್ಲಿ, ಕ್ಯಾಲಿಫೋರ್ನಿಯಾದಲ್ಲೇ ಅಂತ ಕಾಣಿಸುತ್ತೆ ಅವತ್ತು, ಬಟ್ ಹಗಲಿನ ಸಂದರ್ಭ ಆಗಿತ್ತು. ಹಾಗಾಗಿ ನಮಗೆ ವಿಜುವಲ್ಸ್ ಬಹಳ ನೋಡೋಕೆ ಚೆನ್ನಾಗಿ ಸಿಕ್ಕಿತ್ತು ಅವತ್ತು. ಆ ಕ್ಯಾಪ್ಸಲ್ಸ್ ಬಂದು ಇಳಿದಂಥದ್ದು, ಹೇಗೆ ಈಗ ತಾನೇ ಗಿರೀಶ್ ಸರ್ ಹೇಳ್ತಾ ಇದ್ರಲ್ಲ, ಅಲ್ಲಿ ಬೇರೆ ನೌಕೆಗಳಲ್ಲಿ ಹೋಗಿ ಆ ಕ್ಯಾಪ್ಸಲ್ನ ಸುತ್ತ ಒಂದು 5-10 ನಿಮಿಷಗಳ ಕಾಲ ಅದನ್ನ ಪರಿಶೀಲನೆ ಮಾಡ್ತಾರೆ. ಆ ನಂತರದಲ್ಲಿ ಅವ್ರನ್ನ ಹೊರ ತರುವಂತ ಪ್ರಯತ್ನ ಆಯಿತು. ಬಟ್ ಇವತ್ತು ಇದು ರಾತ್ರಿ ಸಂದರ್ಭ ಆಗಿರುವಂತ ಕಾರಣಕ್ಕಾಗಿ ನಮಗೆ ಅವತ್ತಿನ ಮಟ್ಟಿಗಿನ ವಿಜುವಲ್ಸ್ ನಮ್ಗಿಲ್ಲಿ ಸಿಗದೆ ಹೋದ್ರೂ ಕೂಡ ಆ ಒಟ್ಟು ಪ್ರೊಸೀಜರ್ಸ್ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಈಗ ಆ ನೌಕೆ ಈಗ ಬಂದು ಇಳಿದಿದೆ ನೋಡಿ, ಅಲ್ಲಿ ಒಂದು ಕ್ಯಾಪ್ಸೂಲ್ ಟೈಪ್ ಕಾಣಿಸ್ತಾ ಇದೆಯಲ್ಲ, ಒಂದು ನೌಕೆ ಟೈಪ್ ಕಾಣಿಸ್ತಾ ಇದೆ ನೋಡಿ. ಈಗ ಎಕ್ಸಾಕ್ಟ್ ಆಗಿ ನೀವು ಅದನ್ನು ಗಮನಿಸಬಹುದಾಗಿದೆ. ಈಗ ನೀರಿನಲ್ಲಿ ಅರ್ಧ ಭಾಗ ಮುಳುಗಿರುವಂತ ರೀತಿಯಾಗಿ ಅಥವಾ ನೀರ್ ಮೇಲೆ ತೇಲ್ತಾ ಇರುವಂತ ರೀತಿಯಾಗಿ ಏನ್ ಕಂಡು ಬರ್ತಾ ಇದೆ, ಇದೇ ಡ್ರ್ಯಾಗನ್ ಕೋಶದಿಂದ ಬೇರ್ಪಟ್ಟಿರುವಂತ ಕ್ಯಾಪ್ಸಲ್, ಕೊನೆಗೆ ಪ್ಯಾರಾಚೂಟ್ ಸಹಾಯದಿಂದ ಬಂದು ಕೆಳಗೆ ಬಿದ್ದಿರುವಂತ ಆ ಒಂದು ಪಾರ್ಟ್ ಏನಿದೆ, ಅದರಲ್ಲೇ ಈಗ 4 ಮಂದಿ ನಮ್ಮ ಗಗನಯಾತ್ರಿಗಳು ಇದ್ದಾರೆ. ಸೊ ಅವರನ್ನ ಈಗ ಹೊರತರುವಂತ ಪ್ರಕ್ರಿಯೆಗಳು ನಡೀತದೆ. ಸರ್, ನಮ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೋದು? ಈಗ ನೋಡಿ, ಈಗ ನೌಕೆ ಹೋಗುತ್ತಲ್ಲ, ಅದ್ರ ಸುತ್ತಲೂ ಇನ್ಸ್ಪೆಕ್ಷನ್ ಮಾಡುತ್ತೆ. ಅಂದ್ರೆ ಅದರಲ್ಲಿ ಏನಾದರೂ ಲೇಯರ್ಸ್ ಇದೆಯಾ, ಅಂದ್ರೆ ಈ ಹೈಪೋರ್ಗೋಲಿಕ್ ಫ್ಯೂಯಲ್ ಅಂತ ಇರುತ್ತೆ.
ಸೊ ಅದೇನಾದರೂ ಈ ಥ್ರಸ್ಟರ್ಸ್ಗೆ ಇರುತ್ತಾ ಫ್ಯೂಯಲ್ ಅದೇನಾದ್ರು ಹೊರ ಚಿಮ್ಮಿದ್ರೆ ಆ ಬಾಡಿ ಮೇಲೆ ಏನಾದ್ರು ಉಳಿದಿದೆ, ಯಾಕಂದರೆ ತಕ್ಷಣ ಬೆಂಕಿ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆ ಓಕೆ. ಸೊ ಅದನ್ನೆಲ್ಲ ಜಸ್ಟ್ ಒಂದ್ಸಲಿ ಚೆಕ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೋತಾರೆ. ಆಮೇಲೆ ಡ್ಯಾಮೇಜಸ್ ಏನಾದ್ರು ಇದೆಯಾ, ಆ ಸ್ಪೇಸ್ ಕ್ರೂ ಡ್ರ್ಯಾಗನ್ ಮೇಲೆ ಏನಾದ್ರು ಡ್ಯಾಮೇಜಸ್ ಇದೆಯಾ ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಇದೆ ಅಂದಾಗ ಮಾತ್ರ ಅದನ್ನ ಏನು ಮಾಡ್ತಾರೆ ಅಂದರೆ ಅದನ್ನು ಇನ್ನೊಂದು ಶಿಪ್ ಬಂದು ಒಂದು ಕ್ರೇನ್ ಥರ ಆಯಸ್ ಥರ ತಗೊಂಡು ಅದು ಕ್ಲೀನಾಗಿ ಕೂಡ್ಸ್ಕೊಳ್ಳುತ್ತೆ ಒಳಗಡೆ. ಅದು ಕೂಡ್ಸ್ಕೊಂಡು ಒಂದಷ್ಟು ಕೋಸ್ಟ್ ತನಕ ಹೋಗುತ್ತೆ. ಸೊ ಹೋಗ್ಬಿಟ್ಟು ಅವ್ರನ್ನೆಲ್ಲ ಮತ್ತೆ ಹುಷಾರಾಗಿ ಇಳಿಸಿ, ಬಿಕಾಸ್ ಅವ್ರಿಗೆ ಆ ಜಿ ಫೋರ್ಸ್ ಮೇಲೆ, ಯಾಕಂದರೆ ಈಗ 50 to 80 ನಾನು ಹೇಳಿದ್ನಲ್ಲ ಆ ಸ್ಪೀಡಲ್ಲಿ ಬರ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅವ್ರಿಗೆ 3G to 4G ಪ್ರೆಷರ್ ಬೀಳುತ್ತೆ. 3G to 4G ಪ್ರೆಷರ್ ಅಂದರೆ ಹೆಂಗೆ ಅಂದರೆ ರಿಪ್ಸ್ ಮೇಲೆಲ್ಲ ಒತ್ತದಂಗೆ, ಅಂದರೆ ಅವ್ರು 50 kg ಇದ್ರೆ ಅವ್ರಿಗೆ 200 kg ಪ್ರೆಷರ್ ಬೀಳುತ್ತೆ. ಅಂದರೆ ರಿಪ್ಸು ಒತ್ತದಂಗೆ ಆಗುತ್ತೆ. ಸ್ಪೈನಲ್ ಕಾರ್ಡು, ರಿಪ್ಸು ಅದೆಲ್ಲ ವೇಸ್ಟ್ ಕಷ್ಟ ಬೀಳಲ್ಲ ಅವ್ರಿಗೆ, ರಿಪ್ಸ್ ಮೇಲೆ ಜಾಸ್ತಿ ಬೀಳುತ್ತೆ ಭಾರ. ಅವಾಗ ಉಸಿರಾಡೋಕ್ಕೂ ತೊಂದರೆ ಆಗುತ್ತೆ ಅವ್ರಿಗೆ. ಸೊ ಆ ಥರ ಜಿ ಇಂದ ಬಂದು ಈ ಕೆಳಗಿಳಿದಾಗ 1G ಬರ್ತಾರೆ. ಸೊ ಪ್ಲಸ್ ಅಲ್ಲಿನ ಮೂಮೆಂಟ್ಸ್ ಎಲ್ಲ ಇರಲ್ಲ ಅವರಿಗೆ. ಸೊ ಅಲ್ಲಿನ 0 ಗ್ರಾವಿಟಿಗೆ ಅವರು ಹೊಂದ್ಕೊಂಡಿರ್ತಾರೆ 18 ದಿವಸ. ಇಲ್ಲಿ ಬಂದು 1G ಅಂದರೆ ಗ್ರಾವಿಟಿ 9.81 meters per second ಆ ಗ್ರಾವಿಟಿಗೆ ಹೊಂದ್ಕೋಬೇಕು. ಸೊ ತಕ್ಷಣ ಅದು ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆವಾಗ ಏನು ಮಾಡ್ತಾರೆ, ಹುಷಾರಾಗಿ ಇಳಿಸಿ ಅವ್ರನ್ನ ಪ್ರಾಬಬ್ಲಿ ಒಂದು ವಾರದಲ್ಲಿ ಅವ್ರು ಸರಿ ಹೋಗ್ತಾರೆ 4-5 ದಿವಸದಲ್ಲಿ. ಸುನೀತಾ ವಿಲಿಯಮ್ಸ್ ಅವ್ರು ಇದ್ದಿದ್ದು 288 ದಿವಸ ಆಗೋಗಿತ್ತು. ಬಟ್ ಇವ್ರದ್ದು ಕೇವಲ ಬರೇ 18 ದಿವಸ ಇರೋದ್ರಿಂದ ಬೇಗ ಇವರು ರಿಕವರ್ ಆಗ್ತಾರೆ. ಸರ್, ಈಗ ನಮ್ಗೆ ಒಂದು ಅನುಭವ ಅಂತಾರೆ, ಈಗ ನಾವು ಫ್ಲೈಟ್ ನಲ್ಲಿ ಬರ್ಬೇಕಂತ ಸಂದರ್ಭದಲ್ಲಿ ಒಮ್ಮೆಲೆ ಅದರ ಏನ್ ನಾವೀಗ ಫಾರ್ ಎಕ್ಸಾಂಪಲ್ ನಾವು ಒಂದು 13,000 ಅಡಿ ಇದೀವಿ ಅಂದ್ರೆ 11,000 12,000 ಅಡಿಗೆ ಬರುವಂತ ಸಂದರ್ಭದಲ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆದಂಗೆ ಅನ್ಸುತ್ತಲ್ವಾ? ಹೌದು, ಅದೇ ಅದರ 100 ಪಟ್ಟಿರುತ್ತೆ ಅಂತ ಕಾಣಿಸುತ್ತೆ ಇಲ್ಲಿ. ಈಗ 4G ಅಂತ ಹೇಳದ್ನಲ್ಲ, 3G to 4G ಅಂದ್ರೆ ಏನಾಗುತ್ತೆ ಅಂದ್ರೆ 4 times ದ ಗ್ರಾವಿಟಿ. ಆ ಒಂದು ವೆಯ್ಟ್ ಅವ್ರಿಗೆ ಫೀಲಿಂಗ್ ಆಗತ್ತೆ. ಬಟ್ ಒಳಗಡೆ ಡ್ರ್ಯಾಗನ್ ಒಳಗೆ ದೇ ವುಡ್ ಹ್ಯಾವ್ ಮೇಂಟೈನ್ ದಿ ಅಟ್ಮಾಸ್ಫಿಯರ್. ನಿಮ್ ಪ್ಲೇನ್ ಅಲ್ಲಿ ಏನ್ ಪ್ರೆಷರ್ ಇಟ್ಕೊಂಡಿರ್ತಿರೋ ಪ್ಲಸ್ ಆ ಒಂದು ಟೆಂಪರೇಚರ್ ವಾತಾವರಣ ಅವೆಲ್ಲ ಅದನ್ನ ಆಟೋಮೆಟಿಕ್ ಮೇಂಟೈನ್ ಮಾಡಿರ್ತಾರೆ ಅದರಲ್ಲಿ. ಸೊ ನಿಮ್ಗೇನು ಅಷ್ಟೊಂದು ಇದಾಗಲ್ಲ, ಬಟ್ ಆ ವೆಯ್ಟು ಅದೆಲ್ಲ ಬೀಳುತ್ತಲ್ಲ ಅವ್ರ ಮೇಲೆ, ಆ 4G ಇದು ಆ ಸ್ಪೀಡ್ ಬರ್ತಾ ಇರ್ಬೇಕಾದ್ರೆ ಅದು ಒಂದು ಸ್ವಲ್ಪ